ಇಬ್ಬರಿಗೂ ಕೂಡ ಕೂಡ ಸಂಚಿತ್ ಅವರು ಇವ್ರಿಗೂ ಕೂಡ ಇವ್ರಿಗೂ ಕೂಡ ಸಿನಿಮಾದಲ್ಲಿ ಹೇಳಿದಂಗೆ ಕನಕ್ ಮನೆ ಸಿಕ್ಕಂತಾಗಿದೆ ಮೇಡಮ್. ಎಷ್ಟು ಖುಷಿ ಆಗಿದೆ ಜನ ಒಂದು ರಿಯಾಕ್ಷನ್ ನಿಮ್ಮೆಲ್ಲರ ಮುಖದಲ್ಲಿ ಆ ಖುಷಿ ಕಾಣ್ತಾ ಇದೆಯಲ್ಲ, ಅದೇ ಸಾಕು. ನಮಗೆ ಒಂದು ದೊಡ್ಡ ಗೆಲುವಿದೆ. ಸಂಗೀತನ ನೋಡಿದ್ರೆ ಎಲ್ಲೂ ಹೊಸ ಆರ್ಟಿಸ್ಟ್ ಹೊಸ ನಟ ತುಂಬ ಎಕ್ಸ್ಪೀರಿಯನ್ಸ್ ಅವರ ಡೆಡಿಕೇಶನ್ಸ್ ಬೇರೆ ಮೇಲೆ ನೋಡಿದಾಗ ನಿಮಗೆ ಮಗ ಅಂತ ಹೇಳ್ತಾರೆ. ಇವ್ರ ಮಗ ಇದುವರೆಗೂ ನೀವು ಮಾತಾಡಿರೋದು ಮಗನ ಥರ ಇರೋರು ಆ ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ. ಶೀಸ್ ದ ಮದರ್. ಮಾತಾಡಿ ಅವ್ರಿಗೆ ಕೇಳಿ ಹೆಂಗಂತ ಹೇಳಿ ಮೇಡಮ್. ಅವ್ರಿಗೆ ಅವ್ರಿಗೆ ಮಿಡಲ್ ಕೂರಿಸ್ಲಾ? ನೀವು ಮಾತಾಡಿ. ಓಕೆ ಅಂದರೆ ಅವರ ಪರಿಶ್ರಮ ಅವಾಗ ನೋಡ್ತಾ ಇದ್ರಿ. ತುಂಬ ಶ್ರಮ ಪಟ್ಟಿದ್ದಾನೆ. ಹಿ ಹ್ಯಾಸ್ ವರ್ಕ್ ವೆರಿ ವೆರಿ ಹಾರ್ಡ್. ಅದು ನಿಮಗೆ ತೆರೆ ಮೇಲೆ ಕಾಣ್ತಾನೂ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿದ ಪ್ರತಿಯೊಬ್ಬರಿಗೂ ತುಂಬ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನಂಗೆ ಅನಿಸುತ್ತೆ. ತುಂಬ ಖುಷಿ ಇದೆ. ಜನರ ರಿಯಾಕ್ಷನ್ ನೋಡಿದ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ಅಂತ ಅನಿಸ್ತಾ ಇದೆ. ಹೌದಾ? ನಾನು ಏನು ಹೇಳಿ ಅದನ್ನೇ ಹೇಳ್ಬೇಕು. ನಂಗೆ ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ ಸಿಂಹ ಏನು ಬೇಕಾದ್ರೆ ಕರೀರಿ. ಬಟ್ ಅವನು ಹಿ ಹ್ಯಾಸ್ ಡನ್ ಫುಲ್ ಜಸ್ಟಿಸ್ ಟು ಹಿಸ್ ರೋಲ್. ಮೇಡಮ್, ನಿಮಗೆ ಯಾವ ಸೀನನ್ನು ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತ್ತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಪಚ್ಚ ಕಂಡ. ಸರ್ಪ್ರೈಸ್ ಆಗಿದ್ದು ಅಂದರೆ 1.5 ಗಂಟೆಗಳಲ್ಲಿ ಸಿನಿಮಾ ಸ್ಪೀಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಏನು ಮಾಡ್ತದೆ ಫಿಲನ ಈ ಸಿನಿಮಾ ಈ ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡು. ಈಗ ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನಿಸ್ಲಿಲ್ಲ, ಬೋರ್ ಅನಿಸ್ಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ಎಲ್ಲೂ ತುಂಬ ಫಾಸ್ಟಾಗಿ ಹೋಯ್ತು ಅಂತಲೂ ಅನಿಸ್ಲಿಲ್ಲ. ಪ್ರತಿಯೊಂದು ಇಮೋಷನು ಕೂರುತ್ತಲ್ಲ, ಅದಕ್ಕೆ ಇಷ್ಟೇ ರನ್ ಟೈಮ್ ಬೇಕಿತ್ತು ಅನಿಸ್ತು. ಹಾಗಾಗಿ ಅವರು ಹಂಗೆ ಮಾಡಿ ಏನು ಸಕ್ಕದಾಗಿ ಮಾಡ್ತಿದ್ದಾನೆ. ಅದರಲ್ಲಿ ಅರಗಿಣಿ ಒಂದೊಂದು ಲುಕ್ ಇದೆ ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ದಿಸ್ ಐಸ್. ಐ ಥಿಂಕ್ he'll excel in romance. ಎಸ್ ಅವ್ರು ಇಲ್ಲಿ ಮುಂದೆ ಮಧ್ಯದಲ್ಲಿ ಬರಲಿ. ನನಗೆ ಪಚ್ಚ ಕಿಚ್ಚ ಇಬ್ಬರು ಕಾಣಿಸಿದ್ರು. ನಾವು ಮನೇಲಿ ದಿನ ನೋಡ್ತಾ ಸೊ ಕಿಚ್ಚನೂ ಕಾಣಿಸಿದ್ರು, ಪಚ್ಚನೂ ಕಾಣಿಸಿದ್ರು. ಸೊ ನಿಮ್ಮೆಲ್ಲರಿಗೂ ಏನು ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು. ಈಗ ಅಷ್ಟೇ, ಪಚ್ಚ ಕಾಣಿಸಿದ್ರ ಕಿಚ್ಚ ಕಾಣಿಸಿದ್ರ?